ಅಂತ ಹೇಳಿ ನನ್ನ ಮಗಳು ದಿಶಾ ಅಂತ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ವಿ. ಫುಲ್ ಹೈಫರ್ ಆ್ಯಕ್ಟಿವ್ ಇದ್ಲು. ಹೈಫರ್ ಆ್ಯಕ್ಟಿವ್ ಇದ್ರಿಂದ ಡ್ಯಾನ್ಸಿಗೆ ಹೋಗಿ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತಾಳೆ ಅಂತ ಹಾಕಿದ್ವಿ. ಇವಾಗ ಕಂಟ್ರೋಲ್ ಇದ್ದಾಳೆ. ಮತ್ತು ನೆಕ್ಸ್ಟು ಡ್ಯಾನ್ಸಲ್ಲೂ ತುಂಬ ಇಂಟ್ರೆಸ್ಟ್ ಕೊಡ್ತಿದ್ದಾಳೆ. ಸೊ ನೆಕ್ಸ್ಟ್ ಟೈಮು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಇಷ್ಟ ಆಗಿದೆ ಸರ್ ನಮಗೆ. ತುಂಬ ಖುಷಿಯಾಗಿದೆ. ಫಸ್ಟ್ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಭಾರಿ ಇಂಪ್ರೂವ್ ಆಗಿದ್ದಾಳೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಪೋಷಕರಿಗೆ ಹೇಳ್ತೀರಾ ಈ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿ ಅಂತ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತೀರಾ? ಹಾಂ ಹೌದು. ಬೇರೆಯವರು ಬೇರೆ ಮಕ್ಕಳು ನಮ್ಮ ಮಕ್ಳಿಗಿಂತನೂ ಹೆಂಗೆಂಗೋ ಡಿಫ್ರೆಂಟಾಗೆಲ್ಲ ಇರ್ತಾರೆ. ಅವರು ಬಂದು ಸೇರಿಸಿದ್ರೆ ಅವ್ರ ಮಕ್ಕಳು ಇದೇ ಥರ ಇಂಪ್ರೂವ್ ಆಗ್ಬೋದು. ಸೊ ಅದು ಥ್ಯಾಂಕ್ ಯು ಸರ್. ನನ್ನ ಮೊಮ್ಮಗಳು ಸ್ವಲ್ಪ ಹೈಪರ್ ಇದ್ಲು. ಇಲ್ಲಿ ಆಯುಷಿಗೆ ಕರ್ಕೊಂಡು ಬಂದಿದ್ದು ನಾವು. ಇವರು ಚಿರಂತ್ ಸರು ಸ್ವಲ್ಪ ಬಂದು ಕೇಳ್ಕೊಂಡಿದ್ದಕ್ಕೆ ಸೇರಿಸ್ತೀವಿ ಅಂತೇಳಿ ಸ್ವಲ್ಪ ಇಂಪ್ರೂವ್ ಆಗಿದ್ಲು. ಮೊದಲು ಡ್ಯಾನ್ಸಿಗೆಲ್ಲ ಸೇರಿಸಿದ್ವಿ. ಇವಾಗಲೂ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ತೀವಿ ಅಂದಿದ್ದಕ್ಕೆ ಒಪ್ಕೊಂಡ್ರು, ಸಪೋರ್ಟ್ ಮಾಡಿದರು. ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಥ್ಯಾಂಕ್ ಯು. ಖುಷಿ. ನಮಸ್ಕಾರ. ನನ್ನ ಹೆಸರು ಚಿರಂತ್ ಅಂತ ಜಿಮ್ ಆ್ಯಂಡ್ ಬ್ರೇಕ್ ಡ್ಯಾನ್ಸ್ ಅಕಾಡೆಮಿ ಸಿನ್ಸ್ 1989. ಇದು ನಮ್ಮ ತಂದೆಯವರು ಓಪನ್ ಮಾಡಿದ್ದು. ಆಗಲೇ ತುಂಬ ಹಳೆ ಕೊರಿಯೋಗ್ರಾಫರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಎಲ್ಲ ಥರದ ಡ್ಯಾನ್ಸ್ ಫಾರ್ಮ್ಸ್ಗಳನ್ನ ಹೇಳ್ಕೊಡ್ತೀವಿ. ಸುಮಾರು 4-5 ಕ್ಲಾಸ್ ಆಗಿತ್ತು, ಹಳೆ ಕ್ಲಾಸಸ್ಗಳಿತ್ತು ಬೇರೆ ಬೇರೆ ಕಡೆ. ಬಟ್ ಈಗ ಟಿ ಕೆ ಲೇಔಟ್ ಸಾವ್ಕಾರ್ ಚೆನ್ನೈ ರೋಡಲ್ಲಿ ಇದ್ದೀವಿ. ಬಿಲೋ ಮುತ್ತೂಟ್ ಫೈನಾನ್ಸ್ ನಮ್ಮ ಡ್ಯಾನ್ಸ್ ಕ್ಲಾಸ್ ನಡೆಯೋದು. ಸೊ ಇಲ್ಲಿ ನಾವು ಮಕ್ಕಳಿಗೆ ಕಿಡ್ಸ್ ಬ್ಯಾಚ್ ಇದೆ, ಅಡಲ್ಟ್ಸ್ ಬ್ಯಾಚ್ ಇದೆ, ಮತ್ತು ಜುಂಬಾ ಬ್ಯಾಚ್ ಇದೆ. ಎಲ್ರಿಗೂ ನಾವು ಫ್ಯಾಟ್ ಲಾಸ್ಗೆ ಅಂತಲೂ ನಾವು ಕ್ಲಾಸ್ ತೊಗೋತೀವಿ. ಎಲ್ಲ ಏಜ್ ಅವ್ರಿಗೂ ನಾವು ಡ್ಯಾನ್ಸ್ ಹೇಳ್ಕೊಡ್ತೀವಿ. ಎಲ್ಲ ಫಾರ್ಮ್ಸ್ ಡ್ಯಾನ್ಸ್ನೂ ಹೇಳ್ಕೊಡ್ತೀವಿ. 5 to 6 ಚಿಕ್ಕವ್ರಿಗಿರುತ್ತೆ, 6 to 7 ದೊಡ್ಡವ್ರಿಗಿರುತ್ತೆ. ಮಾರ್ನಿಂಗು ಜುಂಬಾ ಇರುತ್ತೆ, ಆಫ್ಟರ್ನೂನ್ ಜುಂಬಾ ಇರುತ್ತೆ, ಮತ್ತು ಈವ್ನಿಂಗ್ ಬ್ಯಾಚ್ ಕೂಡ ಜುಂಬಾ ಬ್ಯಾಚಸ್ ಇರುತ್ತೆ. ಸೊ ಎಲ್ಲರೂ ಯಾರಿಗೆ ತುಂಬ ಪ್ಯಾಷನೇಟೆಡ್ ಆಗಿ ಡ್ಯಾನ್ಸ್ಗೆ ತುಂಬ ಡೆಡಿಕೇಟೆಡ್ ಆಗಿರ್ತಾರೆ, ಏನೋ ಒಂದು ಸಾಧನೆ ಮಾಡಬೇಕಂತಿರ್ತಾರೆ, ಸೊ ಸರ್ನ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟೆಷ್ಟಾಗುತ್ತೆ ಎಲ್ಲ ವೇದಿಕೆಗಳಲ್ಲೂ ಮಕ್ಕಳುಗಳನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಕ್ಕಳುಗಳಿಗೆ ಮೊಬೈಲು ಮತ್ತು ಹಾಳಾಗೋದಕ್ಕೆ ಬಿಡದೆ ಈ ಥರ ಯಾವ್ದಾದ್ರು ಒಂದು ಸಂಸ್ಥೆಗಳಿಗೆ ಸೇರಿಸಿದ್ರೆ ಮಕ್ಕಳುಗಳು ಉನ್ನತ ರೀತಿ. ಮುಂದಿನ ವಿದ್ಯಾರ್ಥಿ ಪೂರ್ವಿಕಾ. ಮೊದಲನೇದಾಗಿ ಈ ಜಿಮ್ ಆ್ಯಂಡ್ ಬ್ರೇಕ್ ಏನು ಸಂಸ್ಥೆನ ನಡೆಸ್ತಾ ಇದ್ದಾರೆ ನಮ್ಮ ಸಸಿ ಆರಕ್ಷಕರು, ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೇನೆ. ಇತ್ತೀಚಿನ ಮೊಬೈಲ್ ಯುಗದಲ್ಲಿ ಮಕ್ಕಳಿಗೆ ಮೊಬೈಲ್ ಅಡಿಕ್ಟ್ ಆಗಿರೋದೇ ಜಾಸ್ತಿ. ಅದನ್ನು ಹೊರತುಪಡಿಸಿ ಪೋಷಕರು ಮಕ್ಕಳನ್ನ ಡ್ಯಾನ್ಸ್, ಡ್ರಾಯಿಂಗು, ಸ್ವಿಮ್ಮಿಂಗು ಮತ್ತು ಇತರ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ತೊಡಗಿಸುವ ಮುಖಾಂತರ ಆ ಮಕ್ಕಳನ್ನ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಗಬೇಕು. ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ 2 ವೀಲರ್ನ ಕೊಡೋದಂಥದ್ದು ಅಭ್ಯಾಸ ಮಾಡಬಾರ್ದು. ಏಕೆಂದರೆ ಇತ್ತೀಚಿನ ಕಾನೂನಲ್ಲಿ ಭಾರಿ ಬದಲಾವಣೆ ಆಗಿದೆ. ಮಕ್ಕಳಿಗೆ ಡ್ಯಾನ್ಸು ಈ ಥರ ಕಲ್ಚರಲ್ಲಿ ಬಿಟ್ಟು ಈ 2 ವೀಲರ್ ಕೊಡೋಂಥದ್ದು, ಬೇರೆ ಕೆಟ್ಟ ಆ್ಯಕ್ಟಿವಿಟೀಸಲ್ಲಿ ಮುಂದುವರ್ಸೋದು ಮಾಡಬಾರ್ದು ಪೋಷಕರು. ಈಗಿನ ಕಾನೂನು ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ 25,000 ಫೈನ್ ಇದೆ. ಅದರಿಂದ ಅಂಥ ಒಂದು ಸಾಹಸಕ್ಕೆ ಪೋಷಕರು ಕೈ ಹಾಕದೆ ಈ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ತೊಡಗಿಸ್ಕೋಬೇಕು. ಅದ್ರ ಮುಖಾಂತರ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ನಮ್ಮ ಸಸಿ ಆರಕ್ಷಕರು ಇಂಥ ಪೊಲೀಸ್ ಕರ್ತವ್ಯದಲ್ಲಿ ಬಿಡುವಿನ ವೇಳೆಯಲ್ಲಿ ಸಹ ಇಂಥ ಒಂದು ಕಾರ್ಯಕ್ರಮನ ಮಾಡಿ ಈ ಸುತ್ತಮುತ್ತ ನಾಗರಿಕ ಸಮಾಜದಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ.